ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಬಂದು ನನ್ನ ಮಗಂದು ನಾಮಕರಣ ಮತ್ತು ಫಸ್ಟ್ ಇಯರ್ ಬರ್ತಡೇ ಎರಡು ಒಂದೇ ಸಲ ಇಟ್ಕೊಂಡಿದ್ದು. ಇದು ಬಂದು ನಡೆದಿರೋದು ಬೆಂಗಳೂರಲ್ಲೇ ಚಂದ್ರಗಿರಿ ಪ್ಯಾಲೇಸು ಚಂದ್ರ ಲೇಔಟಲ್ಲಿ. ನೋಡಿ, ಇದು ನಾವು ನಮ್ಮ ಪಾಪುಗೆ ಹೋಮ ಮತ್ತು ನವಗ್ರಹ ಹೋಮ ಮತ್ತು ಗಣಪತಿ ಹೋಮ ಸ್ವಲ್ಪ ಹಂಗೆ ಇವಾಗ ಟೈಮ್ ಚೆನ್ನಾಗಿಲ್ಲ ಮಾಡಿಸಿ ಅಂದರು. ಅದೇ ನಾವು ನಾಮಕರಣ ಸುಮ್ಮನೆ ಮನೇಲೇ ಸಿಂಪಲಾಗಿ ಮಾಡ್ಕೊಂಡಿದ್ದು, ಹಂಗಾಗಿ ಬರ್ತ್ಡೇ ಜೊತೆಗೆ ನಾಮಕರಣನೂ ಮಾಡಬೇಕು ಅಂತ ಹೇಳಿ ಪಾರ್ಟಿ ಹಾಲಲ್ಲೇ ಬಂದು ನವಗ್ರಹ ಹೋಮ ಮತ್ತು ಗಣಪತಿ ಹೋಮ ಎರಡೂ ಇಟ್ಕೊಂಡಿದ್ವಿ. ನೋಡಿ, ಇವಾಗ ಗಣಪತಿ ಹೋಮ ನವಗ್ರಹ ಹೋಮ ನಡೀತದೆ. ನೋಡಿ ಫ್ರೆಂಡ್ಸ್, ನನ್ನ ಮಗನ ಬರ್ತ್ಡೇ ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಒಂದು ವರ್ಷದಿಂದ ಕನಸು ಕಾಣ್ತಿದ್ದು ಅವ್ನು ಬರ್ತ್ಡೇ ಮಾಡಬೇಕು, ಹಿಂಗೆ ಮಾಡಬೇಕು, ಈ ಥರನೇ ಮಾಡಬೇಕು ಅಂತ. ಕೊನೆಗೆ ಆ ದಿನ ಬಂದೇ ಬಿಡ್ತು. ಇವಾಗ ಫಂಕ್ಷನ್ ಕೂಡ ನಡೀತಿದೆ. ನಾವು ಪಾರ್ಟಿಯಲ್ಲಿ ಬಂದು ಚಂದ್ರಗಿರಿ ಪ್ಯಾಲೇಸಲ್ಲಿ ಬುಕ್ ಮಾಡಿದ್ದು. ನಾನು ಫುಲ್ಲು ವೀಡಿಯೋನ ಹಾಕಿಲ್ಲ. ಕೇಕ್ ಕಟ್ ಮಾಡೋದು ಕೂಡ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಪೂಜೆ ಎಲ್ಲ ಇರೋದ್ರಿಂದ ತುಂಬ ನಮ್ಗೆ ಟೈಮು ಸಿಗಲಿಲ್ಲ. ಆ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ನನ್ನ ಹತ್ರ ಏನು ವೀಡಿಯೋ ಇತ್ತು ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ವೀಡಿಯೋ ಮತ್ತು ಫೋಟೋಶೂಟ್ ಎಲ್ಲ ಬಂದಮೇಲೆ ನಿಮಗೆ ಫುಲ್ ವೀಡಿಯೋನ ನಾನು ಆ್ಯಡ್ ಮಾಡ್ತೀನಿ. ನೋಡಿ, ಇವಾಗ ಹೋಮ ಎಲ್ಲ ನಡೀತಾಯಿತ್ತು. ನೋಡಿ, ಮಗಳು ಬಂದು ತೊಡೆ ಮೇಲೆ ಕುತ್ಕೊಳ್ತಾಳೆ. ಅವಳಿಗೂ ಲಂಗ ದಾವಣಿ ಹಾಕಿದ್ದು ಪೂಜೆ ಟೈಮ್ ಅಂತ ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ನನ್ನ ಮಗ ಬಂದು ಅವನಿಗೂ ಪಂಚೆ ಶರ್ಟು ಮತ್ತು ಜುಬ್ಬ ಥರದ್ದು ಅವನು ಎರಡು ಹಾಕ್ಕೊಂಡಿದ್ದ. ನಮಗಂತೂ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆದರೆ ಎರಡೆರಡು ನಾಮಕರಣ ಮತ್ತು ಬರ್ತ್ಡೇ ಎರಡೂ ಇರೋದ್ರಿಂದ ಟೈಮ್ ಸಾಕಾಗಲಿಲ್ಲ. ಬಂದವರು ಅದನ್ನು ನೀಟಾಗಿ ವಿಚಾರಿಸ್ಕೊಳಕ್ಕಾಗಲಿಲ್ಲೇನೋ ಅಂತ ನಮಗೆಲ್ಲ ಒಂದು ಕಡೆ ಅನ್ನಿಸ್ತಿತ್ತು. ಅಂತ ಎಲ್ಲರೂ ಮಾತಾಡಿಸ್ತೋ ನೀಟಾಗಿ. ಆದರೆ ನಮ್ಮ ಮನೇಲೇ ಫಂಕ್ಷನ್ ಅಂದರೆ ನಾವು ಎಲ್ಲರೂ ನೀಟಾಗಿ ಮಾತಾಡ್ಸೋಕ್ಕಾಗಲ್ಲ ಅಲ್ವಾ. ನೋಡಿ, ಇವಾಗ ಪೂಜೆ ಹೋಮ ಎಲ್ಲ ನಡೀತಾ ಇದೆ. ಆ್ಯಕ್ಚುಲಿ ನಾವು 10:30ಗೆ ಅವತ್ತು ಶನಿವಾರ ಆಗಿರೋದ್ರಿಂದ 10:30ಗೆ ರಾಹುಕಾಲ ಮುಗೀತಿತ್ತು. 10:30ಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಸ್ವಲ್ಪ 11:30 ಆಗಿಬಿಡ್ತು ಪೂಜಾರಪ್ಪ ಬರೋದು. ಮತ್ತು ನಾವೆಲ್ಲ ರೆಡಿ ಆಗೋದು ಇಲ್ಲ, ನಾನು ಬಂದು ರೆಡಿ ಮಾಡಿರೋದು. ನನ್ನ ಫ್ರೆಂಡ್ ತಂಗಿಯವರು ಮಂಡ್ಯದಲ್ಲಿ ಪಾರ್ಲರ್ ಇಟ್ಕೊಂಡಿದ್ದಾರೆ, ಅವರು ರೆಡಿ ಮಾಡಿಕೊಟ್ಟಿದ್ದು. ಅವ್ರು ಬಂದು ನಾವೇ ರೆಡಿ ಮಾಡಿಕೊಡ್ತೀವಿ ಅಲ್ಲಿಂದ ಬನ್ನಿ ಅಂತ ರೆಡಿ ಮಾಡಿದ್ದು. ನೋಡಿ, ಡೆಕೋರೇಷನ್ನು ನಾಮಕರಣ ಮತ್ತು ಬರ್ತ್ಡೇ ಇರೋದ್ರಿಂದ ಹೋಮ ಎಲ್ಲ ಇರೋದ್ರಿಂದ ಬಲೂನ್ ಹೊಡೆದೋಗುತ್ತೆ ಅಂತ ನಾವು ಫ್ಲವರ್ ಡೆಕೋರೇಷನ್ ಮಾಡಿಸಿದ್ದು. ತೊಟ್ಲು ಮತ್ತು ಪಾಪು ಫೋಟೋ ನೋಡಿ. ಇವಾಗ ಈ ಎಲ್ಲ ಡೆಕೋರೇಷನ್ ಎಲ್ಲ ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ನೋಡಿ. ಆ ಶಿವಲಿಂಗ ಬಂದು ನೇಮ್ ರಿಲೀವಿಂಗಿಗೆ ಶಿವಲಿಂಗ ಮಾಡಿಸಿದ್ದು. ಈಗ ನನ್ನ ಮಗುಗೆ ಫಸ್ಟು ದೇವ್ರ ನೇಮ್ ಅಂತ ಪಲ್ವಿತ್ ಅಂತ ಇಟ್ಟಿದ್ದು. ಇವಾಗ ಪರಿಶ್ರುತ್ ಅಂತ ಇವತ್ತಿಂದ ಹೊಸದಾಗಿ ನಾಮಕರಣ ಮಾಡ್ತಾಯಿದ್ದೀವಿ. ಆ ನೇಮ್ ಬೋರ್ಡು ತುಂಬಾ ಚೆನ್ನಾಗಿತ್ತು ಶಿವಲಿಂಗದ ಮೇಲೆ ಬರೋದು. ನನಗಂತೂ ಫ್ಲವರ್ ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತಾರಪ್ಪ ಅಂದ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಮಾಡಿದರು. ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ನಾವು ಬಂದು ಕ್ಯಾಂಟ್ರಿಂಗ್ ಹೇಳ್ಕೊಂಡಿದ್ದು 180 ಮೆಂಬರ್ಸ್ಗೆ. ಜನನೂ ಅಷ್ಟೇ ತುಂಬ ಜನ ಬಂದಿದ್ದರು. ಎಲ್ಲರೂ ನೋಡಿ, ಸ್ಟಾಫ್ಗಳು, ನೆಂಟರುಗಳು, ಊರಿನೆಲ್ಲ ಮತ್ತು ನಮ್ಮ ಕೊಲೀಗ್ಸ್ಗಳು ಎಲ್ಲ ಬಂದಿದ್ದಲ್ಲ. ತುಂಬಾ ಖುಷಿ ಆಯಿತು. ಪೂಜೆ ಬಂದು 1 ಅವರ್ ಮೇಲೆ ಆಗ್ಬಿಡ್ತು. ನವಗ್ರಹ ಹೋಮ ಮತ್ತು ಗಣಪತಿ ಹೋಮ ಇದ್ದರಿಂದ 1 ಅವರ್ ಮೇಲೆ ಪೂಜೆ ಆಯಿತು. ಮತ್ತು ಪೂಜೆ ಎಲ್ಲ ಆದಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ನಮಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಅಷ್ಟು ಗಡಿಬಿಡಿ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಆದಮೇಲೆ ನಾವು ಮತ್ತೆ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಮತ್ತು ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ನೇಮ್ ರಿಲೀವಿಂಗ್ ಅಂತ ಬಂದು ನೇಮ್ ರಿಲೀವಿಂಗು ಮತ್ತು ಕೇಕ್ ಕಟ್ ಮಾಡೋದು ಕ್ಲಿಪ್ಪಿಂಗ್ಗೆ ಬಂದಿಲ್ಲ. ಅದು ನಂದು ಪಾಪುದು ವೀಡಿಯೋ ಮತ್ತು ಫೋಟೋಶೂಟ್ ಎಲ್ಲ ಬಂದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನನ್ನ ಮಗಳು ಫಂಕ್ಷನ್ಗಳಲ್ಲಿ ಆಟ ಆಡೋದು ಈ ಡ್ರೆಸ್ಸಲ್ಲೇ ಅವ್ಳು ಚೆನ್ನಾಗಿ ರೆಡಿಯಾಗಿರೋದು. ಸ್ವಲ್ಪ ಹೇಳ್ಕೋಬೇಕು ಅಂದರೆ ಬೇರೆ ಫ್ರಾಕ್ ಅಂತೂ ಚುಚ್ಚುತ್ತೈತೆ. ನಾವು ಡ್ರೆಸ್ ಮ್ಯಾಚಿಂಗ್ ಬೇಕು ಅಂತ ಫ್ಯಾಮಿಲಿ ಕಾಂಬೋ ಬೇಕಂತ ಎಷ್ಟು ಹುಡುಕಿ ತಂದಿದ್ದೀವಿ, ಆದರೆ ಅವಳು ಅಳ್ತಾಯಿದ್ಲು. ನೋಡಿ, ಇವಾಗ ನಮ್ಮ ಕೈಲಿಂದ ಪೂಜಾರಪ್ಪ ಫಸ್ಟು ದೇವರಿಗೆ ಕಲಶ ಏನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ಕಲಶಕ್ಕೆ ಹಾರ ಹಾಕಿಸಿ ಮತ್ತು ಆ ಹಾರನ ತೆಗ್ದು ನಮಗೆ ಹಾಕ್ಸಿದ್ರು. ನೋಡಿ, ನನ್ನ ಮಗಳು ತೊಟ್ಲು ಇಟ್ಟಿದ್ರಲ್ಲ ಅದರೊಳಗಡೆ ಕೂತ್ಕೊಂಡು ಅವಳೇ ಆಡ್ತಾಯಿದ್ದಾಳೆ. ಬಟ್ ಅದು ತೊಟ್ಲು ಡೆಕೋರೇಷನ್ ಫುಲ್ ಜಾಯಿನ್ ಮಾಡಿಬಿಟ್ಟಿದ್ರು. ಹಿಂಗೆ ತೂಗಕ್ಕೆ ಹೋದ್ರೇ ಫುಲ್ಲು ಶೇಕ್ ಆಯ್ತಿತ್ತು. ನಮಗೆ ಭಯ. ಪಾಪುನೆಲ್ಲ ಹಾಕಿದ್ದು ತೊಟ್ಲಿಗೆ. ನೋಡಿ, ಇದು ನಂದು 2ನೇ ಸ್ಯಾರಿ ಕಟ್ ಮಾಡಿದ್ದು. ಬ್ಲೌಸ್ ಬಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ನಾನು, ಜಸ್ಟ್ 300 ರುಪೀಸ್. ತುಂಬ ಚೆನ್ನಾಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಮಗನ ನೇಮು ಮತ್ತು ಡೆಕೋರೇಷನ್ನು ಎಲ್ಲ ಯಾರಿಗೆ ಇಷ್ಟ ಆಯಿತಾ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ. ನಮಗಂತೂ ಡೆಕೋರೇಷನ್ ತವಿಂದ ಫುಲ್ ಇಷ್ಟ ಆಯಿತು. ಈ ಲಾಗ್ನ ಇಲ್ಲಿಗೆ ಮಿನಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.